ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಈಗ ಒಂದು ಬಿಗ್ ಬಾಸ್ ಕಲರ್ಸ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡುವ ಫಸ್ಟಿಗೆ ಏನಿದೆ ಅಂತ ಹೇಳಿ. ಸೊ ನೋಡಿ, ನಾನು ಮಾಡಿದ್ದೀನಿ, ಅದಕ್ಕೆ ಅವರು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಮಾಡ್ತಿದ್ದಾರೆ. ಚೈಲ್ಡ್ ಅಂತ ಅನ್ಕೊಂಡಿದ್ಯಾ? ನನಗೆ ಜಾನಿ ಒಂದು ಆನ್ಸರ್ ನೋಡಿ, ಅವಳು ಮಾತಾಡಿ ನೀವೇ ಅವರು ಇಬ್ರು ಕರೆಕ್ಟ್ ಆಯ್ತು. ಮಾಡ್ತಾ ಇದ್ದಾರೆ. ಅವರು ಎಷ್ಟು ಮಾತಾಡ್ತೀಯ? ಯಾರನ್ನ ಕಾಯ್ತಿದ್ದೆ ಮಜಾಕ್ಕಿನ? ಅವರು ಅಶ್ವಿನಿ ಇಬ್ಬರು ಸ್ಟೈಲ್ ನೋಡಿ, ಒಂದು ಆಂಕರ್ ಸ್ಟೈಲ್ ನೋಡಿ. ಬಾತ್ರೂಮ್ ಅಲ್ಲಿ ಮಾಡೋ ಇಡಿಯಟ್. ನಾನು 100 ಸತಿ ಹೋಗ್ತೀನಿ ನಿಮಗೆ ಅಂತ. ನೀವು ನಿಮ್ಮ ಮನೆದ ವಾಶ್ರೂಮ್ ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಗೊತ್ತು. ನೋಡಿ ನೋಡಿದ್ರಲ್ಲ ಈ ಪ್ರೋಮೋ ನೋಡಿ ನನಗೆ ಮಾತ್ರ ಶಾಕ್ ಆಯ್ತು ಸತ್ಯ. ನನಗಿದು ನೋಡುವಾಗ ಉಂಟಲ್ಲ ಅಷ್ಟು ಸಿಟ್ಟು ಬರ್ತಿದೆ ಅಂತ ಹೇಳಿದ್ರೆ, ನಾನು ಇಂಥದ್ದೊಂದು ಪ್ರೋಮೋದಲ್ಲಿ ಅಂತ ಹೇಳಿದ್ರೆ, ಇಷ್ಟು ದಿನ ಪ್ರೋಮೋ ಬಿಟ್ಟದ್ರಲ್ಲಿ ಇದ್ರಷ್ಟು ಒಂದು ಸಿಟ್ಟು ಬಂದ ನನಗೆ ಪ್ರೋಮೋನಿಲ್ಲ. ಯಾಕೆಂತ ಹೇಳಿದ್ರೆ, ಅವರು ಅಶ್ವಿನಿ ಅವರ ಬಿಹೇವಿಯರ್ ಅದರಲ್ಲಿ ಅಲ್ಲ, ಅವರೊಂದು ಏನ್ ಜನ ಅಂತ ನನ್ನ ಕ್ವಶನ್. ಸುಮ್ಮನೆ ಆರೋಪ ಮಾಡಿ ರಕ್ಷಿತಾ ಮೇಲೆ ಸುಳ್ಳು ಆರೋಪ ಮಾಡಿ, ನಾಗವಲ್ಲಿದೆ ಅವಳು ಬಾತ್ರೂಮಲ್ಲಿ ಹೋಗಿ ರಾರಾ ಸಾಂಗ್ ಆಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿ ಇಡೀ ಮನೆಗೆ ಸುಳ್ಳು ಸುದ್ದಿ ಹಬ್ಬಿಸಿ, ಅದು ಬಿಟ್ಟು ನಿನ್ನೆ ರಾತ್ರಿ ಇಬ್ರು ಸೇರ್ಕೊಂಡು ಗೆಜ್ಜೆ ಹಿಂಗೆ ಅಲ್ಲಾಡಿಸ್ಕೊಂಡು ಇಡೀ ಮನೆಗೆ ರಕ್ಷಿತನ ಮೇಲೆ ಒಂದು ಕೆಟ್ಟ ಒಪಿನಿಯನ್ ಬರುವ ಹಾಗೆ ಮಾಡಿದ್ರಲ್ಲ ಇವರು. ಅದು ಸಹ ಅವರು ನಿನ್ನೆ ಎಲಿಮಿನೇಟ್ ಮಾಡಿದ್ದಕ್ಕೆ ರೀಸನ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ, ಜಾನ್ವಿಯನ್ನು ಇವಳು ಮಾಡಿದ್ದು, ರಕ್ಷಿತಾ ಮಾಡಿದ್ದು ಕರೆಕ್ಟ್ ಇದೆ. ಅದಕ್ಕೆ ಇವಳು ಯಾರು ಇವರು ಅಶ್ವಿನಿ ಗೌಡ, ಇವರನ್ನೊಂದು ಹೇಳೋರು ಕೇಳೋರು ಯಾರು ಇಲ್ವೋ ಬಿಗ್ ಬಾಸ್ ಮನೆಯಲ್ಲಿ? ಅಷ್ಟೊಂದು ಅಹಂಕಾರ ಬರ್ಲಿಕ್ಕೆ ಹೇಗೆ ಕಾರಣ? ಅರ್ಥ ಆಯ್ತಾ ನಿಮ್ಗೆ? ನೋಡಿ ಅವರದೊಂದು ಬಿಹೇವಿಯರ್, ಅವರದೊಂದು ಸ್ಟೈಲ್, ಒಂದು ಆಟಿಟ್ಯೂಡ್. ಇಡೀ ಮನೆಯವರು, ಇಡೀ ಬಿಗ್ ಬಾಸ್ ಮನೆಯವರು ಎಲ್ಲರೂ ಹೆದರ್ತಾರೆ. ಬಟ್ ರಕ್ಷಿತಾ ಒಬ್ಳು ಮಾತ್ರ ಹೆದರಲ್ಲ, ಕರೆಕ್ಟಾಗಿ ಮಾತಾಡಿದಾಳೆ. ಪಾಪ ರಕ್ಷಿತಾಗೆ ಒಂದು ವಿಷಯ ಏನು ಮಿಸ್ಟೇಕ್ ಅಂತ ಹೇಳಿದ್ರೆ, ಇಲ್ಲಿ ಅವಳಿಗೆ ಮಾತಾಡ್ಲಿಕ್ಕೆ ಕರೆಕ್ಟಾಗಿ ಬರಲ್ಲ, ಗೊತ್ತಾಯ್ತಲ್ಲ. ಕರೆಕ್ಟ್ ಒಂದು ವೇಳೆ ಕನ್ನಡ ಬಂದಿದ್ರೆ ಅಶ್ವಿನಿ ಅವರ ಚಳಿ ಬಿಡಿಸ್ತಿದ್ಲು ಈ ರಕ್ಷಿತಾ ಮಾತ್ರ. ಸುಮ್ಮನೆ ಆರೋಪ ಮಾಡಿ, ಏನು ಅದು 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 ಚಿಕ್ಕ ಆರೋಪನ ದೊಡ್ಡ ಆರೋಪ ಅಂತ ಹೇಳಿದ್ರೆ, ಒಬ್ಳಿಗೆ ಇದು ಏನಂತ ಹೇಳ್ತಾರೆ, ಭೂತ ಬರ್ತದೆ ಅಂತ ಹೇಳಿದ್ರೆ ಅರ್ಥ ಉಂಟಾ ಮಾರೆ? ನೈಟಲ್ಲಿ ಎಲ್ಲ ನಾಗವಲ್ಲಿ ತರ ಆಕ್ಟ್ ಮಾಡ್ತಾಳೆ ಅಶ್ವಿನಿ, ಇವಳು ರಕ್ಷಿತಾ ಅಂತ ಹೇಳಿ ಇಡೀ ಮನೆಗೆ ಸುಳ್ಳು ಸುದ್ದಿ ಹಬ್ಬಿಸಿದಿರಲ್ಲ. ಇದು ನೋಡುವಾಗನೇ ಮಾತ್ರ ಸತ್ಯ. ಹೌದು, ಇದರ ಬಗ್ಗೆ ಕಿಚ್ಚ ಸುದೀಪ್ ಸರ್ ಅವರು ನಾಳೆ ಬಂದು ಮಾತಾಡ್ಲೇಬೇಕು ಮಾತ್ರ, ಏನೇ ಆಗ್ಲಿ ಅದು. ಇವರದೊಂದು ಬಿಹೇವಿಯರ್, ಇವರದ್ದು ಈ ತರ ಒಂದು ಆಟಿಟ್ಯೂಡ್, ಈ ತರ ಏನಿದು? ಬಿಗ್ ಬಾಸ್ಗೆ ಇದಕ್ಕಿಂತ ಮುಂಚೆನೂ ಬಂದಿದ್ದಾರೆ ಜನ, ಅಶ್ವಿನಿ ತರ ಎಷ್ಟೋ ಜನ ಬಂದಿದ್ದಾರೆ, ಆದ್ರೂ ಇಷ್ಟು ಅಹಂಕಾರ ಯಾರು ತೋರಿಸಿಲ್ಲಪ್ಪ. ಇದೇ ಫಸ್ಟ್ ಟೈಮ್ ಬಿಗ್ ಬಾಸ್ ಇತಿಹಾಸದಲ್ಲಿ ಎಷ್ಟು ಆಟಿಟ್ಯೂಡ್ ಇರುವ ಒಂದು ಹೆಂಗಸ ಅಂತ ಹೇಳಿದ್ರೆ ಅದು ಅಶ್ವಿನಿ ಅವರು. ಅದಕ್ಕೆ ಅವಳು ಸಪೋರ್ಟ್ ಮಾಡ್ಕೊಂಡು ಆ ಜಾನ್ವಿ. ಸೊ ಈ ಪ್ರೋಮೋ ನೋಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇನ್ನು ಹೊಸ ಓಡದೊಂದಿಗೆ ಬರ್ತೇನೆ.